ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್ ನಾಯಕರಾಗಿ ನಟಿಸಿರುವ ರಾಜು ಜೇಮ್ಸ್ ಬಾಂಡ್ ಚಿತ್ರ ಇದೇ ತಿಂಗಳ 14ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿದೆ. ಈ ಚಿತ್ರದ ದೀಪಕ್ ಮಧುವನಹಳ್ಳಿ ಆಕ್ಷನ್ ಕಟ್ ಹೇಳಿದ್ದಾರೆ. ಚಿತ್ರದಲ್ಲಿ ನಾಯಕ ಅಣ್ಣವರ ಅಭಿಮಾನಿ ಅವರ ಬಾಂಡ್ ಶೈಲಿಯ ಚಿತ್ರಗಳನ್ನು ನೋಡುತ್ತಾ ಅದೇ ವ್ಯಕ್ತಿತ್ವವನ್ನು ತನ್ನ ಜೀವನದಲ್ಲಿಯೂ ಸಹ ಮೈಗೂಡಿಸಿಕೊಂಡಿರ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕಂತ ಹೊರಟ ಆತನಿಗೆ ಜೀವನದಲ್ಲಿ ಎದುರಾಗುವ ಹಲವಾರು ಸಂದಿಗ್ಧ ಪರಿಸ್ಥಿತಿಗಳು, ಆತ ಅದನ್ನೆಲ್ಲ ಹೇಗೆ ನಿಭಾಯಿಸಿ ಜೇಮ್ಸ್ ಬಾಂಡ್ ಆಗ್ತಾನೆ ಎನ್ನುವುದು ಈ ಚಿತ್ರದ ಕಥಾ ಹಂದರ್. ನಿರ್ದೇಶಕರು ಇಡೀ ಚಿತ್ರವನ್ನು ಹ್ಯೂಮರಸ್ ಆಗಿ ನಿರೂಪಿಸಿದ್ದಾರೆ. ನಿರ್ದೇಶಕ ದೀಪಕ್ ಮಧುವನಹಳ್ಳಿ ಮಾತನಾಡುತ್ತಾ, ರಾಜು ಜೇಮ್ಸ್ ಬಾಂಡ್ ನನ್ನ ನಿರ್ದೇಶನದ 3ನೇ ಚಿತ್ರ. ವಿಭಿನ್ನವಾದ ಕಥಾ ಹಂದರವನ್ನು ಈ ಚಿತ್ರದಲ್ಲಿ ಟ್ರೈ ಮಾಡಿದ್ದೇವೆ. ಮಂಜುನಾಥ್ ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರ್ ಅವರು ಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಲಂಡನ್ನಲ್ಲಿ 31 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೇವೆ ಅಂತ ಹೇಳಿದ್ರು. ಇವತ್ತಿನ ನಾವೆಲ್ಲ ಜಿಲ್ಲಾ ಪ್ರವಾಸನ ಕೈಗೊಂಡಿದ್ವಿ. ಮೊದಲನಾಗಿ ಫಸ್ಟ್ ದಾವಣಗೆರೆಗೆ ಬರ್ತಾ ಇರೋದು. ನಂತರ ದಾವಣಗೆರೆ ನಮ್ಗೊಂದು ಪ್ರೀತಿ, ಕನ್ನಡದ ಸೆಂಟರ್ ಅಂತ ಹೇಳ್ಬೋದು. ಇವತ್ತು ಇಲ್ಲಿ ಮುಗಿಸ್ಕೊಂಡು ಹುಬ್ಳಿಗೆ ಹೋಗ್ತಾ ಇದ್ವಿ. ಒಂದು ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ 14 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಈಗಾಗಲೇ 3 ಸಾಂಗ್ಗಳನ್ನ ಮತ್ತೆ ನಾವು ಟ್ರೈಲರ್ ನ ರಿಲೀಸ್ ಮಾಡಿದ್ವಿ. ಎಲ್ಲ ನೀವು ನೋಡಿದ್ವಿ ಅಂತ ಅಂತಿದೀನಿ. ಈಗ ನೋಡಿದ್ರು ಕೂಡ ಟ್ರೈಲರ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲಾ ಕಡೆಯಿಂದ ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ. ಸೊ ಶೂಟಿಂಗು ಸಂಡೂರು 40 ದಿವಸ ಸಂಡೂರು, ಬಳ್ಳಾರಿ ಸಂಡೂರಲ್ಲಿ ಮಾಡಿದ್ವಿ. ಇದು ಒಂದು ಗ್ರಾಮೀಣ ಭಾಗದಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಅದು ಇಲ್ಲಿ ಸಂಡೂರು ಆ ಸರೌಂಡಿಂಗ್ ಅಲ್ಲಿ ನಡೆದಿರೋದು. ಅದಾದ್ಮೇಲೆ ಲಂಡನ್ ಅಲ್ಲಿ 2 ಸಾಂಗ್ ಮಾಡಿದ್ವಿ. ಮತ್ತೆ ಕೆಲವು ಪೋರ್ಷನ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. 2020 ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಇದಾಯ್ತು, ಕೆಲವು ಮತ್ತೆ ಶೂಟಿಂಗ್ ಮಾಡಿ ರಿಲೀಸ್ ಮಾಡ್ತಾ ಇದ್ರು. ಕಾಲ ಕೋವಿಡ್ ಅದರಿಂದ ಸರ್ ಇದು ಏನಂದ್ರೆ ಒಂದು ಗ್ರಾಮೀಣ ನಂತರದ ಎಲ್ಲಾ ಮಿಡಿಲ್ ಕ್ಲಾಸ್ ಬಡವರು ಎಲ್ಲಾ ಊರುಗಳಲ್ಲೂ ಹಳ್ಳಿಗಳಲ್ಲೂ ಇರ್ತಾನೆ. ಒಂದು ಗ್ರಾಮೀಣ ಭಾಗದಲ್ಲಿ ನನ್ನಂತ ಒಬ್ಬ ಯುವಕ ಕಷ್ಟ, ಅವನಿಗೆ ಏನು ಕಷ್ಟ ಬರುತ್ತೆ, ಅವನ ಕಷ್ಟ ಮಾಡ್ಕೊಳಕ್ ಅವನ್ ಏನೇನ್ ಮಾಡ್ತಾನೆ, ಅದ್ರ ಮಧ್ಯೆ ಬರುವಂತ ಕ್ಯಾರೆಕ್ಟರ್ಗಳು, ಅವನ ಅಡಚಣೆಗಳನ್ನ ಹೇಗೆ ಅವನ ಜೀವನಕ್ಕೋಸ್ಕರ ಅವನಿಗೇನೋ ಒಂದು ಆಸೆ ಇರುತ್ತೆ, ಆ ಜೀವನಕ್ಕೋಸ್ಕರ ಅವನೇನ್ ಕಷ್ಟಗಳನ್ನ ಅನುಭವಿಸ್ತಾನೆ, ಅದರಿಂದ ಹೇಗೆ ಹೊರಗಡೆ ಬರ್ತಾನಂತೆ ಒಂದು ಕಥೆ ಅದ ಅಂತ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಾಯಕ ಗುರುನಂದನ್ ಮಾತನಾಡಿ, ದೀಪಕ್ ಮಧುವನಹಳ್ಳಿ ಅವರು ಒಂದೊಳ್ಳೆ ಕಥೆಯನ್ನು ಮಾಡಿಕೊಂಡಿದ್ರು. ನಿರ್ಮಾಪಕ ಮಂಜು ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರ್ ಅವರು ಯಾವುದೇ ಕೊರತೆ ಬಾರದಂತೆ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಈ ಹಿಂದೆ ಮಾಡಿದ ಎಲ್ಲಾ ಚಿತ್ರಗಳಿಗಿಂತ ಈ ಚಿತ್ರದ ಪಾತ್ರ ವಿಭಿನ್ನವಾಗಿರುತ್ತೆ. ಅನೂಪ್ ಸೀಳಿನ ಅವರ ಸಂಗೀತದಲ್ಲಿ ಮೂಡಿ ಬಂದಿರುವ ಲಂಡನ್ ಹಾಗೂ ಬೆಂಗಳೂರಿನಲ್ಲಿ ಹಾಡುಗಳು ಚಿತ್ರೀಕರಣ ನಡೆದಿವೆ. ಎಲ್ಲಾ ಹಾಡುಗಳು ಚೆನ್ನಾಗಿದೆ ಅಂತ ತಿಳಿಸಿದ್ರು. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಅವರು ನನ್ನ ಹೆಸರು ಮೃದುಲಾ ಅಂತ, ಹುಬ್ಳಿನಾಡು. ಇದು ನನ್ನ ಮೊದಲ ಪಿಕ್ಚರ್. ಸೊ ನಾವೆಲ್ಲ ಶೂಟಿಂಗ್ ಸಂಡೂರಲ್ಲಿ, ಲಂಡನ್ ಅಲ್ಲಿ ಎಲ್ಲ ಮಾಡಿದೀವಿ. ಹೇಳಿದ್ರು ಅವ್ರಿಗೆ. ನಂದು ಮೂವಿ ಟೀಮ್ ನನ್ಗೆ ತುಂಬಾ ಸಪೋರ್ಟ್ ಮಾಡಿ ಹೊಸಬರಿಗೆ ಅವಕಾಶ ಕೊಟ್ಟಿರೋದ್ರಿಂದ ನನಗೆ ತುಂಬಾ ಖುಷಿ ಇದೆ. ಆಮೇಲೆ ಎಲ್ಲ ದಾವಣಗೆರೆಯವರಿಗೆ ಏನ್ ಕೇಳ್ಕೊಳ್ತೀನಿ ಅಂತಂದ್ರೆ, ಉತ್ತರ ಕರ್ನಾಟಕನೋಳಾಗಿ ನನಗ್ ಸಪೋರ್ಟ್ ಮಾಡ್ರಿ, ನನ್ ಮೂವಿ ನೋಡ್ರಿ ಅಂತಂದ ಕೇಳ್ಕೊಳ್ತೀನಿ. ನಾನು 14 ಫೆಬ್ರವರಿಗೆ ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ. ಎಲ್ರೂ ಬಂದು ನನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ರಾಜು ಜೇಮ್ಸ್ ಬಾಂಡ್ ಒಂದೊಳ್ಳೆ ಚಿತ್ರ. ಮುಂದೆಯೂ ಸಹ ಇನ್ನಷ್ಟು ಉತ್ತಮ ಚಿತ್ರಗಳನ್ನು ನಿರ್ಮಾಣ ಮಾಡುವ ಯೋಜನೆ ಇದೆ ಅಂತ ನಿರ್ಮಾಪಕರಾದ ಮಂಜುನಾಥ್ ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರ್ ಹೇಳಿಕೊಂಡರು. ಈ ಚಿತ್ರದಲ್ಲಿ ಒಟ್ಟು 4 ಹಾಡುಗಳಿದ್ದು ಅನೂಪ್ ಸೀಳಿನ್ ಅವರ ಸಂಗೀತ ಸಂಯೋಜಿಸಿದ್ದಾರೆ. ಮನೋಹರ್ ಜೋಶಿ ಅವರು ಛಾಯಾಗ್ರಹಣ ನಿರ್ವಹಿಸಿದ್ದಾರೆ. ಗುರುನಂದನ್ ಜೊತೆ ನಾಯಕಿಯಾಗಿ ಮೃದಲ್ ನಟಿಸಿದ್ದಾರೆ. ರವಿಶಂಕರ್, ಸಾಧು ಕೋಕಿಲಾ, ಅಚ್ಯುತ್ ಕುಮಾರ್, ಚಿಕ್ಕಣ್ಣ, ಜೈ ಜಗದೀಶ್, ತಬಲಾನಾಣಿ, ಮಂಜುನಾಥ್ ಹೆಗಡೆ, ವಿಜಯ್ ಚೆಂಡೂರ್ ಮುಂತಾದವರು ಚಿತ್ರದ ಪ್ರಮುಖ ತಾರಾ ಬಳಗದಲ್ಲಿದ್ದಾರೆ ಅಂತ ತಿಳಿಸಿದರು. ಬೆಂಗಳೂರು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ. ಜಿಲ್ಲೆ ಪ್ರವಾಸದ್ದು ಫಸ್ಟ್ ದಾವಣಗೆರೆ, ಇದಾದ್ಮೇಲೆ ಹುಬ್ಳಿ ಆದ್ಮೇಲೆ ಶಿವಮೊಗ್ಗ, ಮೈಸೂರು ಮತ್ತು ಬ್ಯಾಂಗ್ಳೂರು. ಇದು 100-200 ಥಿಯೇಟರ್ ಫಸ್ಟ್. ಅದು ಫಸ್ಟ್ ನಾನು ಫೇಮಸ್ ಆಗಿದೆ ರಾಜು ಅನ್ನೋ ಒಂದು ಕ್ಯಾರೆಕ್ಟರ್ ಇಂದ. ಎಲ್ಲರಿಗೂ ನನ್ನ ಹೆಸರು ಗೊತ್ತಿಲ್ಲ, ನನ್ನ ರಾಜು ಅನ್ನೋದು ಆಯ್ತು. ಈ ಪಿಕ್ಚರ್ ಬಂದಾಗ ಒಂದು ಜೇಮ್ಸ್ ಬಾಂಡ್ ಥೀಮ್ ಇತ್ತು, ಬೇರೆ ಏನೋ ಜೇಮ್ಸ್ ಬಾಂಡ್ ಅನ್ನ ಹೆಸರು ಇಡಕ್ಕಿತ್ತು. ಅವರು ಪ್ರೊಡ್ಯೂಸರ್ ಇದ್ದವರು, ಇವರಿಬ್ಬರೇ ಪ್ರೊಡ್ಯೂಸರ್ಗಳು. ರಾಜು ಜೇಮ್ಸ್ ಬಾಂಡ್ ಚೆನ್ನಾಗಿದೆ, ಸೌಂಡ್ಸ್ ಗುಡ್ ಅಂತ ಆಯ್ತು. ಅದಾದ್ಮೇಲೆ ಚೆನ್ನಾಗಿ ಕೇಳಿದೆ, ಎಲ್ಲ ತುಂಬಾ ಜನ ಕೇಳಿದಾಗೆ ಸಕ್ಕತ್ತಾಗಿದೆ,
ಒಳ್ಳೆ ಕ್ಯಾಚಿ ಟೈಟ್ಲ್ ಅಂತ. ಅದೇ ಆ ಕ್ಯಾರೆಕ್ಟರ್ ನಾನೇ ಆಗಿರೋದ್ರಿಂದ ಈ ಬೇರೆ ವೃತ್ತಿಯಲ್ಲಿ ಬರ್ತಿರೋದ್ರಿಂದ ಜೇಮ್ಸ್ ಬಾಂಡ್ ಆತರ. ಜೇಮ್ಸ್ ಬಾಂಡ್ ಅಂದ್ರೆ ಜೇಮ್ಸ್ ಬಾಂಡ್ ಅಲ್ಲ, ಜೇಮ್ಸ್ ಬಾಂಡ್ ಫ್ಯಾನ್ ಆಗಿರ್ತಾರೆ. ಯಾಕೆ ಜೇಮ್ಸ್ ಬಾಂಡ್ ಅಂತ ಆ ಹೆಸರಿನಲ್ಲಿ ಪಿಕ್ಚರ್ ನ ನೋಡ್ಬೇಕು, ಹಾಗಾಗಿ ರಾಜು ಜೇಮ್ಸ್ ಬಾಂಡ್ ಕ್ಯಾರಿ ಆಯ್ತು. ಅದ್ ಬಿಟ್ರೆ ಇನ್ನೇನು ಅದು ಸೀಕ್ವೆಲ್ ತರ ಆತರ ಇರಲ್ಲ. ಕಾಮಿಡಿ ತುಂಬಾನೇ ಇದೆ. ಕಾಮಿಡಿ ನಾನ್ ಮಾಡ್ಲಿಲ್ಲ ಅಂದ್ರೆ ಚಿತ್ರದಲ್ಲಿ ನನ್ನ ಸುತ್ತಮುತ್ತ ಇರೋ ಪಾತ್ರಗಳು ಕಾಮಿಡಿ ಮಾಡ್ತಾರೆ, ಕಾಮಿಡಿ ಮಾಡಿಸ್ತಾ ಹೋಗುತ್ತೆ. ಸಿಚುವೇಶನ್ಗಳು ಕಾಮಿಡಿ ಇದೆ. ಅದು ನಾನೇ ಒಂಥರ ಟಿಪಿಕಲ್ ಕಾಮಿಡಿ ರಾಜು ಕಾಮಿಡಿ ತರ ಆತರ ಇಲ್ಲ. ಬಟ್ ಎಲ್ಲ ಒಳ್ಳೊಳ್ಳೆ ತಾರ ಬಳಗ ಇದೆ, ದೊಡ್ಡ ದೊಡ್ಡ ಎಲ್ಲ ತಾರ ಬಳಗ. ರವಿಶಂಕರ್ ಸರ್, ಅಚ್ಯುತ್ ಸರ್, ಚಿಕ್ಕಣ್ಣ, ಸಾಧು ಕೋಕಿಲ ಸರ್, ಜಯಜಗದೀಶ್ ಸರ್, ತಬಲ ನಾನಿ ಸರ್. ಸೊ ಇವರೆಲ್ಲ ಒಳ್ಳೊಳ್ಳೆ ಪಾತ್ರಧಾರಿಗಳು ನನ್ನ ಚಿತ್ರದಲ್ಲಿ ಸಪೋರ್ಟಿಂಗ್ ಮಾಡಿದ್ದಾರೆ. ಸೊ ಅದರಿಂದ ಇನ್ನೂ ನನಗೆ ಹೆಚ್ಚಿನ ಒಂಥರ ಶಕ್ತಿ ಸಿಕ್ಕಿದೆ ಅಂತ ಹೇಳಿ.